ದಾವಣಗೆರೆ ಪಂಚಮಸಾಲಿ ಪೀಠದಿಂದ ಪೀಠಾಧ್ಯಕ್ಷರಾಗಿರುವಂತಹ ವಚನಾನಂದ ಶ್ರೀಗಳನ್ನ ಪದಚ್ಯುತಿಗೊಳಿಸಲಾಗಿದೆ, ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ದಾವಣಗೆರೆಯ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಇವತ್ತು ಬೆಳಗ್ಗಿನಿಂದಾನೇ ಅಲ್ಲಾಗ್ತಾ ಇದ್ದಂತಹ ಹೈಡ್ರಾಮಗಳನ್ನ ಗಮನಿಸಿದ್ರಿ. ಗಲಾಟೆಗಳಾಗ್ತಾ ಇತ್ತು, ಹಲವು ಭಿನ್ನಾಭಿಪ್ರಾಯಗಳು ಎದುರಾಗಿದ್ವು. ಈಗ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನ ಪದಚ್ಯುತಿಗೊಳಿಸಲಾಗಿದೆ. ಹರಿಹರ ಪಂಚಮಸಾಲಿ ಪೀಠದ ಟ್ರಸ್ಟಿ ಬಸವರಾಜ ದಿಂಡೂರ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶ್ವಾಸ ಪೀಠ ಅಥವಾ ಹರಿಹರ ಪಂಚಮಸಾಲಿ ಪೀಠ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳೋಕೆ ನಾವು ಹೇಳಿದ್ವಿ. ಆದ್ರೆ ಶ್ರೀಗಳು ತದ್ವಿರುದ್ಧವಾಗಿ ನಡೆದುಕೊಂಡಂತಹ ಕಾರಣಕ್ಕಾಗಿ ಶ್ರೀಗಳನ್ನ ಪದಚ್ಯುತಿ ಮಾಡಿದೀವಿ ಅಂತ ಹೇಳಿ ಟ್ರಸ್ಟಿ ಬಸವರಾಜ ದಿಂಡೂರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಹರಿಹರ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಟ್ರಸ್ಟ್ ವೈಯಕ್ತಿಕ ನಿರ್ಧಾರ ಅಲ್ಲ, ಸಮಾಜದ ನಿರ್ಧಾರ ಅನ್ನುವಂತ ಮಾಹಿತಿಯನ್ನ ಟ್ರಸ್ಟ್ ನಲ್ಲಿ ಸಭೆಯ ಬಳಿಕ ಟ್ರಸ್ಟಿ ಜಿಪಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ನಮ್ಮನ್ನ ಒಳಗೆ ಕರೆಯೋಕೆ ತಯಾರಿಲ್ಲ, ಶ್ವಾಸಗುರು ಪೀಠವನ್ನ ಬಿಡದೇ ಇರೋದು ಮೇನ್ ರೀಸನ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಉಳಿದ ಕಾರಣ ಏನು ಅನ್ನೋದನ್ನ ನಾವು ಪ್ರಕಟಣೆಯಲ್ಲಿ ತಿಳಿಸ್ತೀವಿ ಅಂತ ಹೇಳಿ ಟ್ರಸ್ಟಿ ಜಿಪಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚಮಸಾಲಿಗಳ ಕೂಡಲ ಸಂಗಮ ಪೀಠದ ಬಳಿಕ ಈಗ ಹರಿಹರದ ಪಂಚಮಸಾಲಿ ಪೀಠದಿಂದ ಸ್ವಾಮೀಜಿಗಳ ಉಚ್ಚಾಟನೆಯಾಗಿರೋದು. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಕಾರಣ ಏನು ಅಂದ್ರೆ ಶ್ವಾಸ ಸಂಸ್ಥೆ ಅನ್ನುವಂಥ ಒಂದು ವಿಚಾರವನ್ನ ಟ್ರಸ್ಟಿಗಳು ಹೇಳ್ತಿದ್ದಾರೆ, ಅದು ಪ್ರಮುಖ ಕಾರಣ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಪಂಚಮಸಾಲಿ ಪೀಠದ ಜಗದ್ಗುರುಗಳಾಗೋದಕ್ಕಿಂತಾನು ಮುಂಚೆ, ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳಾಗೋದಕ್ಕಿಂತಾನು ಮುಂಚೆ ಶ್ವಾಸ ಸಂಸ್ಥೆಯನ್ನ ನಡೆಸ್ತಾ ಇದ್ದವರು ವಚನಾನಂದ ಶ್ರೀಗಳು. ಶ್ವಾಸ ಹಾಗೆ ಯೋಗದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದವರು, ಅದನ್ನೂ ಕೂಡ ಅವ್ರು ನಡೆಸ್ತಾ ಇದ್ರು. ಹಾಗಾಗಿ ಸಮಾಜ ಹಾಗೆ ಟ್ರಸ್ಟ್ ಅವರಿಗೆ ಎರಡು ಆಯ್ಕೆಗಳನ್ನ ಇಟ್ಟಿತ್ತಂತೆ. ಮುಂದೆ ನೀವು ಎರಡರಲ್ಲಿ ಒಂದನ್ನ ಚೂಸ್ ಮಾಡಬೇಕು ಅಂತ ಹೇಳಿತ್ತಂತೆ. ಒಂದೋ ಶ್ವಾಸ ಸಂಸ್ಥೆಯನ್ನ ಆಯ್ಕೆ ಮಾಡಿ, ಇಲ್ಲ ಅಂತಂದ್ರೆ ಪಂಚಮಸಾಲಿ ಪೀಠವನ್ನ ಆಯ್ಕೆ ಮಾಡಿ. ನೀವು ಎರಡನ್ನೂ ಮಾಡೋ ಹಾಗಿಲ್ಲ ಅಂತ ಹೇಳಿ ಭಕ್ತರು ಟ್ರಸ್ಟಿಗಳು ಹೇಳಿದ್ರಂತೆ. ಆದ್ರೆ ಶ್ವಾಸ ಸಂಸ್ಥೆಯನ್ನ ವಚನಾನಂದ ಶ್ರೀಗಳು ಆಯ್ಕೆ ಮಾಡಿಕೊಂಡಂತಹ ಕಾರಣಕ್ಕಾಗಿ ಅವರನ್ನ ಪದಚ್ಯುತಿಗೊಳಿಸಿದ್ದೀವಿ ಅನ್ನೋದು ಟ್ರಸ್ಟಿ ಜಿಪಿ ಪಾಟೀಲ್ ಅವರ ಮಾತು. ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಮಾಹಿತಿ ಇದು. ಜೊತೆಗೆ ಅವರು ಇನ್ನೊಂದು ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಟ್ರಸ್ಟ್ ನ ವೈಯಕ್ತಿಕ ನಿರ್ಧಾರ ಅಲ್ಲ, ಇದು ಸಮಾಜದ ನಿರ್ಧಾರ ಅಂತ ಹೇಳಿ ಸಭೆಯ ಬಳಿಕ ಜಿಪಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ನಮ್ಮನ್ನ ಒಳಗೆ ಕರೆಯೋಕ್ ತಯಾರಿಲ್ಲ, ಶ್ವಾಸಗುರು ಪೀಠ ಬಿಡದೇ ಇರೋದು ಮೇನ್ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಾಗರಾಜ್ ಶಿವಪ್ಪ ಅಂತ ಹೇಳಿ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನಾಯ್ತು ಸರ್? ಯಾಕೆ ಈ ಉಚ್ಚಾಟನೆ ಅಥವಾ ಪದಚ್ಯುತಿ ಯಾವ ಕಾರಣಕ್ಕೆ ಏಕಾಏಕಿ ಅಂತ ಹೇಳಿ ಸರ್? ಒಂದು ಕರೆಕ್ಷನ್, ನಾನು ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಅಲ್ಲ, ಟ್ರಸ್ಟಿನ ಒಬ್ಬ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾ ಸರ್ ಹೇಳಿ 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 ಯಾವ ಕಾರಣಕ್ಕಾಗಿ ಪದಚ್ಯುತಿಗೊಳಿಸಲಾಗಿದೆ ಸರ್? ಏನಾಯ್ತು ಸಭೆಯಲ್ಲಿ, ಏನ್ ಡಿಸ್ಕಷನ್ ಆಯ್ತು, ಯಾಕೆ ಈ ನಿರ್ಧಾರಕ್ಕೆ ಬರಲಾಯ್ತು ಅಂತ ಹೇಳಿ ಸರ್? ಇಲ್ಲ, ಸುಮಾರು ವರ್ಷಗಳಿಂದ ಸ್ವಾಮೀಜಿಗಳ ಒಂದು ನಡೆನುಡಿ ಮತ್ತು ಅವರ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಹಳ ವ್ಯತ್ಯಾಸ ಕಂಡು ಬಂದಿತ್ತು. ಮತ್ತೆ ಸಮಾಜವನ್ನು ಬೆಳೆಸೋದರಲ್ಲಿ ಮತ್ತು ಸಮಾಜವನ್ನ ಒಳ್ಳೆಯ ದಾರಿಯಲ್ಲಿ ತೆಗೆದುಕೊಂಡು ಹೋಗುವ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಪಾಸಿಟಿವ್ ಅವರ ನಡವಳಿಕೆ ಕಂಡು ಬರಲಿಲ್ಲ. ಮತ್ತು ಟ್ರಸ್ಟಿಗಳು ಕೂಡ ಎಲ್ಲಾ ರೀತಿ ಸುಮಾರು ವರ್ಷಗಳಿಂದ ಅವರಿಗೆ ತಿಳ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ಅವಕಾಶವನ್ನು ಕೊಟ್ಟರು ಕೂಡ ಅವರು ಸ್ವಂತ ಬೆಳವಣಿಗೆ ಮತ್ತು ಸ್ವಾರ್ಥತೆ ಮತ್ತು ರಾಜಕೀಯ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಮುಂದಾದ ಕಾರಣದಿಂದ ಅವಕಾಶವನ್ನು ಕೊಟ್ಟು ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಮಾಜದ ಪರ ಇರಲಿಲ್ಲ, ಜೊತೆಗೆ ರಾಜಕೀಯದ ಆಸಕ್ತಿ ಅಂತೆಲ್ಲ ಉಲ್ಲೇಖ ಮಾಡಿದ್ರೆ ಅದನ್ನ ಎಲಾಬರೇಟ್ ಮಾಡಿ ಹೇಳಬಹುದಾ ಅಂತ ಹೇಳಿ ಸರ್? ಏನು ಪ್ರಮುಖ ಕಾರಣ ಅಂತ ಹೇಳಿ, ಏನಾಯ್ತು, ಎಂಥ ಘಟನೆಗಳು ಈ ಸನ್ನಿವೇಶಕ್ಕೆ ಲೀಡ್ ಮಾಡ್ತು ಅಂತ ಹೇಳಿ ನಾಗರಾಜ್ ಸರ್? ಇಲ್ಲ, ಸುಮಾರು ಇವರು ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿರ್ಲಿಲ್ಲ.
ಓಕೆ. ಆಮೇಲೆ ಮಠದಲ್ಲಿ ಎಂದೂ ಕೂಡ ಅವರು ಕೂತ್ಕೊಂಡು ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕಾಗ್ಲಿ ಮತ್ತು ಈ ಪಂಚಮಸಾಲಿ ಸಮಾಜವನ್ನು ಕಟ್ಟಲಿಕ್ಕೆ ಯಾವುದೇ ರೀತಿಯಂತ ಆಸಕ್ತಿ ಅವರಿಗೆ ಇರಲಿಲ್ಲ. ಮತ್ತು ನಿಮಗೆ ಒಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಾಜವನ್ನ ಒಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಎಲ್ಲಾ ಕಡೆ. ಸಮಾಜವನ್ನ ಒಡೆದು ಒಬ್ರಿಗೊಬ್ರು ಎತ್ಕಟ್ಟಿ ಅವರ ಒಂದು ಸ್ವಂತ ಬೆಳವಣಿಗೆಗೆ ಅವರು ಮುನ್ನುಡಿಯನ್ನು ಬರ್ಕೊಂತ ಹೋದ್ರು. ಸಮಾಜವನ್ನ ಒಡೆಯೋ ಯತ್ನ ಅಂದ್ರೆ ಹೇಗೆ, ಏನ್ ಮಾಡಿದ್ರು ವಚನಾನಂದ ಶ್ರೀಗಳು? ಇವತ್ತು ಯಾರು ಅವ್ರ ಪರವಾಗಿ ನಿಂತ್ಕೊಂಡು ಅವರ ಸ್ವಾರ್ಥಕ್ಕೋಸ್ಕರ ಯಾರು ಅವರ ಮಾತನ್ನ ಕೇಳದೆ ಅವರಿಗೆ ಏನು ಪೂರಕವಾಗಿ ಅವ್ರಿಗೆ ಏನು ಬೆಂಬಲ ಯಾರು ಕೊಡಲ್ವೋ ಅವ್ರ ವಿರುದ್ಧವಾಗಿ ಇನ್ನೊಬ್ಬರನ್ನ ಎತ್ಕಟ್ಟದು. ಇವತ್ತು ಇದು ನಮ್ಮ ತಂದೆಯವರು ಕಟ್ಟಿದಂತ ಜಿಲ್ಲೆ. ಎಚ್ ಶಿವಪ್ಪನವರು ಮಾಜಿ ಮಂತ್ರಿಗಳು. ಇಲ್ಲಿ ಸಮಾಜ ಕಟ್ಟಿದ್ದನ್ನ ಇವರು ಇವತ್ತು ನಾನು ನನ್ನ ಸಹೋದರನ ಮಧ್ಯ ಕಂದಕವನ್ನ ಸೃಷ್ಟಿ ಮಾಡಿ ಸಮಾಜನ ಒಡೆದು ಇದನ್ನ ಇಬ್ಬಾಗ ಮಾಡಿದ್ದಾರೆ. ಇಷ್ಟು ವರ್ಷ ಇವತ್ತು ಹರಿಹರ ತಾಲೂಕಿನ ಜನ ಬೇಕಾಗಿರ್ಲಿಲ್ಲ, ದಾವಣಗೆರೆ ಜಿಲ್ಲೆ ಜನ ಬೇಕಾಗಿರ್ಲಿಲ್ಲ, ರಾಜ್ಯದ ಜನ ಬೇಕಾಗಿರ್ಲಿಲ್ಲ. ಇವ್ರು ಯಾವ್ಯಾವ ಜಿಲ್ಲೆಗೆ ಹೋಗ್ತಾರೋ ಅಲ್ಲಲ್ಲಿ ಸಮಾಜನ ಒಡೆಯಂತ ಕೆಲಸ ಮಾಡ್ತಾರೆ. ಇನ್ನೊಂದು ಸಂಗತಿ ನಿಮಗೆ ಬಹಳ ಬೇಸರ ತರುವಂತ ಸಂಗತಿ, ಇವರು ರಾಜ್ಯ ನಾಯಕರ ಫೋನ್ಗಳನ್ನ ರೆಕಾರ್ಡ್ ಮಾಡ್ಕೊಂಡಂತ ಕೆಲಸವನ್ನ ಮಾಡುವಂತ ಸ್ವಾಮೀಜಿ. ರೆಕಾರ್ಡ್ ಮಾಡ್ಕೊಂಡು ಸಾರ್ವಜನಿಕವಾಗಿ ಅದನ್ನೇ ತೋರಿಸುವಂತ ಸ್ವಾಮೀಜಿ ಇವರಾಗಿದ್ದರಿಂದ ಇದು ಬಹಳ ಒಂದು ಆಘಾತಕಾರಿ ಒಂದು ವಿಷಯವಾಗಿತ್ತು. ಇದು ಕೂಡ ಟ್ರಸ್ಟಿನ ಗಮನಕ್ಕೆ ಬಂದು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ, ದೊಡ್ಡ ಸಮಾಜ ಇದು, 90 ಲಕ್ಷದ ಮೇಲಿರುವಂತ ಸಮಾಜ. ನಮ್ಮ ಸಮಾಜ ಬಾಂಧವರು ಬಹಳ ಕರುಣಾಮಯಿಗಳು, ಸ್ವಾಭಿಮಾನಿಗಳು. ಈ ನಿಟ್ಟಿನಲ್ಲಿ ಈ ಸ್ವಾಮೀಜಿಯ ನಡೆ ಆಗಿದ್ದರಿಂದ ಇವತ್ತು ಈ ನಿರ್ಣಯವನ್ನು ತೆಗೆದುಕೊಳ್ಬೇಕಾದಂತ ಸನ್ನಿವೇಶ ಬಂದಿದೆ. ಸರ್, ಈಗ ಸ್ವಾಮೀಜಿಗಳ ವಿರುದ್ಧ ಎಷ್ಟು ಸಮಯದಿಂದ ಈ ಅಸಮಾಧಾನ ಇತ್ತು ಟ್ರಸ್ಟ್ಗೆ? ಸ್ವಾಮೀಜಿಗಳ ಜೊತೆ ಈ ವಿಚಾರವಾಗಿ ಮಾತನಾಡುವಂತಹ ಪ್ರಯತ್ನ, ಈಗ ನಿಮಗೇನು ಅಸಮಾಧಾನ ಇದೆಯೋ, ಟ್ರಸ್ಟ್ಗೆ ಏನು ಅಸಮಾಧಾನ ಇದೆಯೋ, ಮಾತನಾಡುವಂತಹ ಪ್ರಯತ್ನಗಳು, ಮಾತುಕತೆ ಏನು ನಡೆದಿರ್ಲಿಲ್ವಾ ಅಂತ ಹೇಳಿ ನಾಗರಾಜ್ ಸರ್? ಸುಮಾರು 1.5 ವರ್ಷದಿಂದ ಅವರಿಗೆ ಅವಕಾಶವನ್ನು ಕೊಟ್ಕಂತಾನೆ ಬಂದಿದ್ರು. ಯಾವ ಅವಕಾಶವನ್ನು ಕೊಟ್ಟರು ಅವರ ನಡೆ ನುಡಿಯಲ್ಲಿ ಅವರಲ್ಲಿ ಬದಲಾವಣೆ ಇಲ್ಲ. ಎಲ್ಲ ಅವಕಾಶವನ್ನು ಟ್ರಸ್ಟಿಗಳು ಕೊಟ್ಟ ನಂತರ ಇವತ್ತು ರಾಜ್ಯದ ಎಲ್ಲ ಮುಖಂಡರುಗಳ ಅಭಿಪ್ರಾಯವನ್ನ ತೆಗೆದುಕೊಂಡು ಈ ನಿರ್ಣಯ ಮಾಡಿದೆ. ಬರೀ ಟ್ರಸ್ಟ್ ಒಂದೇ ನಿರ್ಣಯ ಮಾಡಿಲ್ಲ, ರಾಜ್ಯದ ಪ್ರತಿಯೊಬ್ಬ ಮುಖಂಡರುಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ಇವರನ್ನ ಇವತ್ತು ವಜಾ ಮಾಡಲಾಗಿದೆ. ಅಂದ್ರೆ ಹೆಂಗೆ ಸರ್ ಈ ಪ್ರೋಸೆಸ್ ಹೆಂಗ್ ನಡೀತು? ಏನಾದ್ರು ವೋಟಿಂಗ್ ಏನಾದ್ರು ಮಾಡಿದ್ರಾ ಅಥವಾ ಅಭಿಪ್ರಾಯವನ್ನ ಆಲಿಸುವಂತಹ ಕೆಲಸ ಆಯ್ತಾ? ಹೆಂಗಾಯ್ತು ಇದು ಅಂತ ಹೇಳಿ? ಇಲ್ಲ, ಇದು ಟ್ರಸ್ಟಿಗಳ ನಿರ್ಧಾರ. 15 ಟ್ರಸ್ಟಿಗಳಲ್ಲಿ 13 ಟ್ರಸ್ಟಿಗಳು ಹಾಜರಿದ್ದಂಥವರು ಇವತ್ತು ಸರ್ವಾನುಮತದಿಂದ ರೆಸಲ್ಯೂಷನ್ ಪಾಸ್ ಮಾಡಿ ಅವರನ್ನ ವಜಾಗೊಳಿಸಲಾಗಿದೆ. ಓಕೆ. ಈ ಪ್ರಕ್ರಿಯೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸ್ವಾಮೀಜಿಗಳು ಇದ್ರ ಸರ್, ಈ ಚರ್ಚೆಯ ಭಾಗವಾಗಿದ್ರ? ಅವ್ರಿಗೂ ಆಹ್ವಾನವನ್ನ ಕೊಟ್ಟಿದ್ವಿ, ಆದ್ರೆ ಅವರು ಭಾಗವಹಿಸಲಿಲ್ಲ. ಅವರು ಇದ್ರು, ಇದೇ ಪ್ರೀಮಿಸಸ್ ನಲ್ಲಿ ಮಠದಲ್ಲಿ ಇದ್ರು ಕೂಡ ಅವರು ಈ ಒಂದು ಮೀಟಿಂಗ್ ನಲ್ಲಿ ಭಾಗವಹಿಸಲಿಲ್ಲ. ಅವರು ಮೀಟಿಂಗ್ ನಲ್ಲೂ ಭಾಗವಹಿಸದೆ ಅವರು. ಓಕೆ. ಈಗ ನಾಗರಾಜ್ ಸರ್, ಈ 2A ಮೀಸಲಾತಿ ಹೋರಾಟ ಎಲ್ಲ ನಡೆದಂತಹ ಸಂದರ್ಭದಲ್ಲಿ ಕೂಡಲ ಸಂಗಮದ ಶ್ರೀಗಳ ಜೊತೆಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಜೊತೆಗೆ ಇವರು ಕೂಡ ಇದ್ರು. ನೀವೆಲ್ಲ ಸೇರಿ ಏನ್ ಪಾದಯಾತ್ರೆ ಮಾಡಿದ್ರಿ, ಆ ಸಂದರ್ಭದಲ್ಲಿ ನೇತೃತ್ವವನ್ನೆಲ್ಲ ತೆಗೆದುಕೊಂಡಿದ್ರು. ಹಂಗೆಲ್ಲ ಇದ್ದಿದ್ದು ಈಗ ಆಲ್ ಆಫ್ ಸಡನ್ ಯಾಕೆ ಈ ತರ ಅಭಿಪ್ರಾಯಗಳು ಬದಲಾಯಿತು ಅಂತ ಹೇಳಿ ನಾಗರಾಜ್ ಸರ್? ಇವರು 2A ಮೀಸಲಾತಿಯಲ್ಲಿ ಯಾವುದೇ ಪಾತ್ರ ಇಲ್ಲ. ಓಕೆ. ಅದನ್ನೇ ಆ ಮೀಸಲಾತಿ ಸಂದರ್ಭದಲ್ಲಿ ನಾವೇ ದಾವಣಗೆರೆಯಲ್ಲಿ 2 ಪೀಠವನ್ನ ಒಂದು ಮಾಡಿ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ವಿ. ಇವರು ಅದಕ್ಕೆ ಯಾವುದೇ ರೀತಿ ಬೆಂಬಲವನ್ನ ಕೊಡ್ಲಿಲ್ಲ. ಅದಕ್ಕೂ ಅದು ಒಂದು ಕಾರಣ ಇದೆ. ಪಾದಯಾತ್ರೆ ಎಲ್ಲ ಮಾಡಿದ್ರಲ್ಲ ಸರ್? ಪಾದಯಾತ್ರೆ ಇದು ತೋರಿಕೆಗೆ ಮಾಡದಂತ ಪಾದಯಾತ್ರೆ ಆಗಿತ್ತ ಸ್ವಾಮೀಜಿದು. ಜಯಮೃತ್ಯುಂಜಯ ಸ್ವಾಮೀಜಿ ಪ್ರಾರಂಭ ಮಾಡಿದ್ದನ್ನ ನಾವು ಇಲ್ಲಿ ಸಮಾಜದ ಹಿತದೃಷ್ಟಿಯಿಂದ 2 ಸ್ವಾಮೀಜಿಗಳನ್ನು ಒಂದು ಮಾಡಿ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದ್ವಿ. ಈ ಸ್ವಾಮೀಜಿಯನ್ನ ವಿರೋಧ ಮಾಡದಂತ ಅವಾಗ್ಲೂ ವಿರೋಧವನ್ನ ಮಾಡಿದ್ರು. ಆದ್ರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ
ನಾವು ಇಬ್ಬರನ್ನು ಜೊತೆ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡ್ತಿದ್ವಿ. ಅದರಲ್ಲೂ ಕೂಡ ಇವರ ಹೋರಾಟ ಏನೂ ಇಲ್ಲ. ಅದನ್ನು 2A ಮೀಸಲಾತಿಗೂ ತೊಂದರೆ ಆಗಂತ ಕೆಲಸವನ್ನ ಈ ಸ್ವಾಮೀಜಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೈಟ್ ನಾಗರಾಜ್ ಶಿವಪ್ಪ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ಪಂಚಮಸಾಲಿ ಪೀಠದ ಟ್ರಸ್ಟಿ ನಾಗರಾಜ್ ಶಿವಪ್ಪ ಅವರು ಮಾತನಾಡ್ತಾ ಇದ್ರು. ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಒಂದು, ನಡೆನುಡಿಯಲ್ಲಿ ವ್ಯತ್ಯಾಸ ಆಗಿತ್ತು, ಸಮಾಜದ ಪರವ ಇದ್ದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ, ಜೊತೆಗೆ ರಾಜಕೀಯ ಇನ್ವಾಲ್ವ್ಮೆಂಟ್ ಹೆಚ್ಚಾಗಿತ್ತು, ಧಾರ್ಮಿಕ ಸಭೆಗಳಲ್ಲಿ ಅವ್ರು ಬರ್ತಾ ಇರಲಿಲ್ಲ, ಸಮಾಜಕ್ಕೆ ದಾರಿ ತೋರಿಸುವಂತಹ ಕೆಲಸದಲ್ಲಿ ಅವ್ರು ನಿರತ ಆಗಿರಲಿಲ್ಲ. ಕಳೆದ 1.5 ವರ್ಷಗಳಿಂದ ಸಮಸ್ಯೆ ಆಗಿತ್ತು. ಆವಾಗ ನಾವು ಹಲವು ಬಾರಿ ಅವ್ರ ಜೊತೆ ಮಾತುಕತೆ ನಡೆಸುವಂತಹ ಪ್ರಯತ್ನವನ್ನ ಮಾಡಿದ್ವಿ, ಆದರೆ ಪ್ರಯೋಜನ ಆಗಲಿಲ್ಲ ಅನ್ನುವಂತಹ ಕಾರಣವನ್ನ ಕೊಟ್ಟಿದ್ದಾರೆ ನಾಗರಾಜ್ ಶಿವಪ್ಪ ಅವರು. ಜೊತೆಗೆ ರಾಜ್ಯದ ಬೇರೆ ಬೇರೆ ಮುಖಂಡರ ಜೊತೆಗೂ ನಾವು ಮಾತನಾಡಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದೀವಿ. ಇವತ್ತು ಟ್ರಸ್ಟ್ನ ಸಭೆ ಇತ್ತು. 15 ಜನ ಸದಸ್ಯರಲ್ಲಿ 13 ಜನ ಸದಸ್ಯರು ಆ ಸಭೆಯಲ್ಲಿ ಹಾಜರಾಗಿದ್ರು. ವಚನಾನಂದ ಶ್ರೀಗಳಿಗೂ ಬರೋದಕ್ಕೆ ನಾವು ಆಹ್ವಾನವನ್ನ ಕೊಟ್ಟಿದ್ವಿ, ಆದ್ರೆ ಅವರು ಬರಲಿಲ್ಲ. ಆದ್ರೆ ಇದ್ದಂತಹ 13 ಜನ ಸರ್ವಾನುಮತದಿಂದ ವಚನಾನಂದ ಶ್ರೀಗಳ ಪದಚ್ಯುತಿಯ ನಿರ್ಧಾರವನ್ನ ಮಾಡಿದ್ರು. ಇದು ಸಮಾಜದ ನಿರ್ಧಾರ ಕೂಡ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ನಾಗರಾಜ್ ಶಿವಪ್ಪ ಅವರು ಈ ಹರಿಹರ ಪಂಚಮಸಾಲಿ ಪೀಠ ಏನಿದೆ ಅದರ ಟ್ರಸ್ಟ್ನ ಸದಸ್ಯರು. ಜೊತೆಗೆ ಮತ್ತೊಂದು ಗಂಭೀರ ಆರೋಪವನ್ನ ಅವರು ವಚನಾನಂದ ಶ್ರೀಗಳ ವಿರುದ್ಧ ಮಾಡಿರೋದು, ಸಮಾಜವನ್ನ ತಮ್ಮ ಸ್ವಾರ್ಥಕ್ಕಾಗಿ ಒಡೆಯುವಂತಹ ಕೆಲಸ ಮಾಡಿದ್ರು ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಬಟ್ ದೆನ್ ಬಹಳ ದೊಡ್ಡ ಬೆಳವಣಿಗೆ ಕಳೆದ ಕೆಲ ತಿಂಗಳ ಹಿಂದೆ, ಬಹುಶಃ ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳು ಅಂತ ಅನ್ಸುತ್ತೆ, ಆ ಸಂದರ್ಭದಲ್ಲಿ ಕೂಡಲ ಸಂಗಮ ಪೀಠದ ಬಸವಜೀಯ ಮೃತ್ಯುಂಜಯ ಶ್ರೀಗಳನ್ನ ಕೂಡ ಇದೇ ರೀತಿ ಉಚ್ಚಾಟನೆ ಮಾಡುವಂತಹ ಕೆಲಸ ಮಾಡಲಾಗಿತ್ತು. ಆಗ್ಲೂ ಕೂಡ ಟ್ರಸ್ಟ್ ಸಭೆಯನ್ನ ಮಾಡಿ ಅವರನ್ನ ಉಚ್ಚಾಟನೆ ಮಾಡಿತ್ತು, ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಪಂಚಮಸಾಲಿಗಳ ಹರಿಹರದ ಪೀಠ, ಆ ಹರಿಹರ ಪೀಠದ ಜಗದ್ಗುರುಗಳಾಗಿದ್ದವರು ವಚನಾನಂದ ಶ್ರೀಗಳು. ತುಂಬಾ ಆಕ್ಟಿವ್ ಆಗಿದ್ದಂತಹ ಒಬ್ಬ ಸ್ವಾಮೀಜಿ. ಅವರು ಶ್ವಾಸ ಸಂಸ್ಥೆಯನ್ನು ನಡೆಸ್ತಾ ಇದ್ರು, ಜೊತೆಗೆ 2A ಮೀಸಲಾತಿ ಹೋರಾಟದಲ್ಲೂ ಕೂಡ ಎಲ್ಲ ಭಾಗಿಯಾಗಿದ್ರು. ಆದ್ರೆ ಈಗ ಆಲ್ ಆಫ್ ಸಡನ್ ಅವರನ್ನ ಉಚ್ಚಾಟನೆ ಮಾಡುವಂತಹ ನಿರ್ಧಾರವನ್ನ ಟ್ರಸ್ಟ್ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.